ಜಮೀನು ವ್ಯಾಜ್ಯ ಹಿನ್ನೆಲೆ ವಕೀಲನ ಮೇಲೆ ಅಟ್ಯಾಕ್. ದೊಣ್ಣೆ ರಾಡ್ನಿಂದ ರಕ್ತ ಬರುವಂತೆ ಹಲ್ಲೆ ಮಾಡಿದ್ರು. ಜಮೀನು ವ್ಯಾಜ್ಯ ಹಿನ್ನೆಲೆ ವಕೀಲನ ಮೇಲೆ ಮತ್ತೊಂದು ವಕೀಲರ ಗುಂಪೊಂದು ದೊಣ್ಣೆ ರಾಡ್ನಿಂದ ರಕ್ತ ಬರುವಂತೆ ಅಟ್ಯಾಕ್ ಮಾಡಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ದಡಘಟ್ಟಮಡುಗು ಗ್ರಾಮದಲ್ಲಿ ನಡೆದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ದಡಘಟ್ಟಮಡುಗು ಗ್ರಾಮದ ಸರ್ವೆ ನಂಬರ್ 23/2, 23/3, 23/4, 23/8ರಲ್ಲಿ ಸುಮಾರು 20 ಎಕರೆ ಜಮೀನು ವಕೀಲ ಪ್ರತಾಪ್ ಹಾಗೂ ಅವರ ಧರ್ಮಪತ್ನಿ ಹೆಸರಿನಲ್ಲಿ ಇದ್ದು, ಆ ಜಮೀನಿನಲ್ಲಿ ಕಾಂಪೌಂಡ್ ನಿರ್ಮಿಸುವ ವೇಳೆ ಅದೇ ಗ್ರಾಮದ ಗಂಗಾಧರ್, ಕೋಲೇಶ್, ಲಿಂಗರಾಜು ಅವರ ಮಕ್ಕಳನ್ನ ಒಳಗೊಂಡ ಸುಮಾರು 50 ಮಂದಿ ಗುಂಪು ಕಟ್ಟಿಕೊಂಡು ಬಂದು ಕಾಂಪೌಂಡ್ ಕಟ್ತಾ ಇದ್ದಿದ್ದನ್ನ ಪ್ರಶ್ನಿಸಿ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಅಲ್ಲದೆ ಮುಖಕ್ಕೆ ಕಾರದ ಪುಡಿ ಎರಚಿ ದೊಣ್ಣೆ ಹಾಗೂ ರಾಡ್ನಿಂದ ರಕ್ತ ಬರುವಂತೆ ಅಟ್ಯಾಕ್ ಮಾಡಿದ್ದಾರೆ. ಜಗಳ ಬಿಡಿಸೋದಕ್ಕೆ ಬಂದ ವ್ಯಕ್ತಿಗಳ ಮೇಲೂ ಗ್ಯಾಂಗ್ ಹಲ್ಲೆ ನಡೆಸಿದ್ದಾರೆ. ಇನ್ನು ಪೊಲೀಸರು ಸ್ಥಳದಲ್ಲೇ ಇದ್ರೂ ಕೂಡ ಕ್ಯಾರೆ ಎನ್ನದೆ ಗ್ಯಾಂಗ್ ಹಲ್ಲೆ ಮಾಡಿದ್ದು. ಸ್ಥಳೀಯರ ಮೊಬೈಲ್ನಲ್ಲಿ ಹಲ್ಲೆ ದೃಶ್ಯ ಸೆರೆಯಾಗಿದೆ. ಹಲ್ಲೆಯಿಂದ ಗಾಯಗೊಂಡವರನ್ನ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಸದ್ಯ ಈ ಸಂಬಂಧ 19 ಮಂದಿ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ದೊಡ್ಡಬಳ್ಳಾಪುರ.